ಪುಸ್ತಕ ಬಂದಿಲ್ಲ ಇನ್ನು, ನಾಳೆ ಹೊತ್ತ ನಾಡಿದ್ದು ಬರುತ್ತೆ. ಒಂದು ಶ್ಲೋಕ ಶುರು ಮಾಡೋಣ ಇವತ್ತು, ಗೊತ್ತಾಯ್ತಾ? ಅದು ತರುಮೂಲ ಗ್ರಂಥಗಳಲ್ಲಿ ಸೂತ್ರ ಪ್ರಸ್ಥಾನ, ಗೀತಾ ಪ್ರಸ್ಥಾನ, ಋಕ್ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ ಗ್ರಂಥಗಳೆಲ್ಲ ಆದಮೇಲೆ ಆಚಾರ ಗ್ರಂಥ, ಪ್ರಕರಣ ಗ್ರಂಥ ಎಲ್ಲ ಆಚಾರ್ಯ ಬರೀತಾರೆ. ಆಚಾರ ವಿಚಾರ ಹೇಗಿರಬೇಕು, ವಿತೌಟ್ ಗುಡ್ ಕಾಂಟ್ಯಾಕ್ಟ್ ಏನು ಮಾಡೋಕ್ಕೆ ಬರೋದಿಲ್ಲ, ಸಾಧನೆ ಮಾಡಿ. ಆಚಾರಹೀನಂ ನ ಪುನಂತಿ ವೇದಾಹ. ಎಷ್ಟೇ ಜ್ಞಾನ ಇದ್ದರೂ ಕೂಡ ಸದಾಚಾರ ಇಲ್ಲದೆ ಹೋದರೆ ಏನಾಗೋದಿಲ್ಲ, ಅದು ಸಿದ್ಧಿಗೆ ಬರೋದಿಲ್ಲ, ಫಂಕ್ಷನ್ ಮಾಡೋದಿಲ್ಲ. ಹೇಳಿದ್ನಲ್ಲ, ತುಂಬ ಮೆರಿಟ್ ಇದೆ, ಕ್ಯಾರೆಕ್ಟರ್ ಸರಿ ಇಲ್ಲ, ಕಾಂಟ್ಯಾಕ್ಟ್ ಸರಿ ಇಲ್ಲ, ಏನಾಯ್ತು ಅಲ್ಲಿಗೆ ಡಿಸ್ಕ್ವಾಲಿಫೈ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಇವತ್ತು ಮೆರಿಟ್ ಆ್ಯಂಡ್ ಕಾಂಟ್ಯಾಕ್ಟ್ ಆಗಬೇಕು. ವಿಚಾರ ಎಲ್ಲ ಮೆರಿಟ್ಟು, ಆಚಾರ ಎಲ್ಲ ಕಾಂಡಕ್ಟ್. ಅದು ಕಾಂಡಕ್ಟ್ ಅಂದರೆ ಅರ್ಥ ಆಗುತ್ತೆ ನಮ್ಗೆ. ಈ ಆಚಾರ ಅಂತಷ್ಟು ಮಡಿ ಗಿಡಿ ಅರ್ಥ ಆಗಿಬಿಡ್ತಾರೆ. ಕಾಂಡಕ್ಟರ್ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಕಾಂಡಕ್ಟ್ ಅಂದರೆ ಫಿಸಿಕಲ್ ಕಾಂಟ್ಯಾಕ್ಟ್ ಬೇರೆ, ಸ್ಪಿರಿಚುವಲ್ ಕಾಂಟ್ಯಾಕ್ಟ್ ಬೇರೆ, ಸೋಷಿಯಲ್ ಕಾಂಟ್ಯಾಕ್ಟ್ ಬೇರೆ, ಗೊತ್ತಾಯ್ತಾ? ಫ್ಯಾಮಿಲಿಯಲ್ಲಿ ಕಾಂಟ್ಯಾಕ್ಟ್ ಮಾಡೋ ರೀತಿ ಬೇರೆ, ಅನೇಕ ರೀತಿ ಇರುತ್ತೆ. ಎಲ್ಲ ಸೇರಿ ಏನದು ಆಚಾರ. ಅದರಲ್ಲಿ ಕೆಟ್ಟದಿದೆ, ಒಳ್ಳೆಯದೇ. ಅದಕ್ಕೆ ಸದಾಚಾರ, ಸದಾಚಾರ ಸ್ಮೃತಿ, ಸದಾಚಾರ ಸ್ಮರ್ಯತೆ. ಸದಾಚಾರವನ್ನು ನೆನಪಿ ತಂದು ಕೊಡ್ತೇವೆ ಅಂತ ಅರ್ಥ. ಎಲ್ಲಿ ಹೇಳಿ ಸದಾಚಾರ ಬಂದಿರೋದು, ಏನೋ ಬಂದಿರೋದೆಲ್ಲ ಇಲ್ಲಿ ವೇದಗಳಲ್ಲಿ ಎಲ್ಲ ಹೇಳಿಬಿಟ್ಟಿದ್ದಾರೆ. ಅದನ್ನೆಲ್ಲ ಕೂಡ ಸ್ಮೃತಿಗಳಲ್ಲಿ ವಿಸ್ತಾರ ಮಾಡಿದ್ದಾರೆ. ಮನುಸ್ಮೃತಿ ಇತ್ಯಾದಿ ಸ್ಮೃತಿಗಳಿವೆ. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಅನೇಕ ಸ್ಮೃತಿಗಳಿವೆ. ಇದು ಮಧ್ವ ಸ್ಮೃತಿ. ಸದಾಚಾರ ಸ್ಮೃತಿ ಅಂದ್ರೇನು, ಮಧ್ವಾಚಾರ್ಯ ಸ್ಮೃತಿ. ಇದು ಅರ್ಥ ಅದರಲ್ಲೇ ಇದೆ. ಸದಾಚಾರ ಸದಿತಿ ಪ್ರಾಣ. ಸೊ ಪ್ರಾಣದೇವ ವಾಯುದೇವರು, ಅದು ವಾಯುದೇವರು ಬರೆದ ಸ್ಮೃತಿ ಇದು. ಒಂದು ಎಲ್ಲ ಬಹುಶಃ ಇದು ಅತಿ ಚಿಕ್ಕ ಸ್ಮೃತಿ ಅಂದರೆ ಇದೇನೆ. ಮನುಸ್ಮೃತಿ ಇಷ್ಟು ದಪ್ಪ ಇದೆ ನಿಮಗೆ, ಯಾಜ್ಞ ಸ್ಮೃತಿ ಭಾರಿ ದೊಡ್ಡದು. ಇಷ್ಟು ಚಿಕ್ಕ ಸ್ಮೃತಿ ಯಾವುದೂ ಇಲ್ಲೇ ಇಲ್ಲ. ಬರೀ 41 ಶ್ಲೋಕ ಅಷ್ಟೇ. ಬರೀ 41 ಶ್ಲೋಕದ ಸ್ಮೃತಿ ಯಾವುದೂ ಇಲ್ಲ. ಆಶ್ಚರ್ಯ ಅಂದರೆ ಕ್ವಾಲಿಟಿ ವೈಸ್ ಇದು ಹೈಯೆಸ್ಟ್ ಸ್ಮೃತಿ. ಯಾತಕ್ಕೆ ಅಂದರೆ ಆಚಾರದಲ್ಲಿ ಏನು ಬೇಸಿಕ್ ಇರಬೇಕು ಹೇಳ್ತಾರೆ. ಅದು ಮುಂದೆ ಗೊತ್ತಾಗುತ್ತೆ ನಮಗೆ. ಆಚಾರ ಬರೆಯೋ ಶೈಲಿಯಲ್ಲಿ ಟೈಮ್ ಟೇಬಲ್ ಕೊಡೋದು ಒಂದು ಕಡೆಗೆ, ಅದರ ಅಪ್ಲಿಕೇಶನ್ ಕೊಡೋದು ಒಂದು ಕಡೆಗೆ. ಅದನ್ನು ಮನುಸ್ಮೃತಿ ಎಲ್ಲ ಕೊಡೋದಿಲ್ಲ. ವಾಲ್ಮೀಕಿ ಮಾಡಿದ ಸುಂದರಕಾಂಡ 700-800 ಶ್ಲೋಕ ಇದೆ. ಆಚಾರ್ಯದ ಸುಂದರಕಾಂಡ ಬರೀ 50 ಶ್ಲೋಕ ಇದೆ. ನಾವು ದೊಡ್ಡದೊಂದು ಯಾತಕ್ಕೆ ಹೇಳ್ತೇವೆ ಅಂದರೆ, ಅಷ್ಟು ಶ್ಲೋಕ ಓದಿದರೂ ಕೂಡ ಏನು ಪ್ರಮೇಯ ಮಿಸ್ ಆಗಿರುತ್ತೆ, 50 ಶ್ಲೋಕ ಓದೋ ಗೊತ್ತಾಗುತ್ತೆ. ಅವಾಗ ಗ್ರೇಟ್ ಅಂತ ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ. ಅರ್ಥ ಆಯ್ತಾ? ಇಷ್ಟು ಚಿನ್ನ ಇದೆ, ಇಷ್ಟು ಕಬ್ಬಿಣ ಇದೆ. ಅದು ಕ್ವಾಂಟಿಟಿ ವೈಸ್ ನೋಡಿ ಜಾಸ್ತಿ, ಅದು ಕ್ವಾಲಿಟಿ ವೈಸ್ ಇದು ಜಾಸ್ತಿ ಆಗುತ್ತೆ. ಆಚಾರ್ಯ 50 ಶ್ಲೋಕಗಳು ಒಟ್ಟು ತೊಗೊಂಡ್ರು ಕೂಡ ವಾಲ್ಮೀಕಿ ಅಷ್ಟು ಶ್ಲೋಕಕ್ಕಿಂತ ಜಾಸ್ತಿ ಮೆಸೇಜ್ ಅದರಲ್ಲಿದೆ, ವಿಷಯ ಅದರಲ್ಲಿದೆ. ಆದ್ರೇ ಅದನ್ನೆಲ್ಲ ತಿಳ್ಕೋಬೇಕು. ಆಗ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲೂ ಹಾಗೇನೆ ಆಚಾರ್ಯರ ಸದಾಚಾರ ಸ್ಮೃತಿಯಲ್ಲಿ ಮನುಸ್ಮೃತಿ ಇತ್ಯಾದಿ ಹೋದ ಎಷ್ಟು ವಿಷಯ ಗೊತ್ತಾಗುತ್ತೆ ನಮಗೆ. ಅಲ್ಲಿ ಯಾವ ವಿಷಯ ಮಿಸ್ ಆಗಿರುತ್ತೆ ಅಲ್ಲಿ ಆಚಾರ ಹೇಳ್ತಾರೆ. ಆಗ ಹುಡುಗ ಸೇರಿಸ್ಕೊಂಡ್ಬಿಟ್ಟ ತಕ್ಷಣ ಮಹತ್ವ ಬರುತ್ತೆ. ಎಲ್ಲ ಆಗಿ ಸಿಗ್ನೇಚರ್ ಒಂದು ಬಿಟ್ಟು ಹೋಗಿದ್ರೆ ಡಾಕ್ಯುಮೆಂಟ್ ಆಗೋದಿಲ್ಲ. ಹಾಗೆ ಇಷ್ಟೇ ಮಾಡೋದು, ಎಂಟೈರ್ ವ್ಯಾಲ್ಯೂ ಬರೋದೇ ಅದರ ಮೇಲೆ. ಅದರಲ್ಲಿ ಹೇಳ್ತಾ ಮೊದಲೇ ಶ್ಲೋಕ, ಯಸ್ಮಿನ್ ಸರ್ವಾಣಿ ಕರ್ಮಾಣಿ, ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಅದರ ಅರ್ಥ ಇಷ್ಟು. ಅಲ್ಲಿ ಸಿಂಪಲ್. ಮತ್ತು ಇದೇ ರೀತಿ ಬಂತು, ಅಚ್ಯುತಃ ಜಯತಿ. ಸೊ ಇದು ಹೇಳಿದ್ದೆಲ್ಲ ಅರ್ಥ ಆಗಿಬಿಡುತ್ತೆ. ನರಸಿಂಹ ಜಯತಿ ಇದ್ದಾಗ ಅಚ್ಯುತಃ ಜಯತಿ. ಏಕೋಚರ ಯಾತಕ್ಕೆ ಮಾಡಿದರು, ಅಚ್ಯುತಃ ಅಷ್ಟೇ. ರೇಣವಃ ಇದ್ದಾಗಿಲ್ಲ ಇಲ್ಲಿ. ಅಚ್ಯುತಃ ಜಯತಿ, ಅಚ್ಯುತಃ ಜಯತಿ. ಹೇಗೆ ಅಚ್ಯುತಃ ಜಯತಿ ಅಂದರೆ, ಯಸ್ಮಿನ್ ಯಾರಲ್ಲಿ ಸರ್ವಾಣಿ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಕೂಡ ಅಧ್ಯಾತ್ಮ ಚೇತಸಾ ಸನ್ಯಸ್ಯ ಅಧ್ಯಾತ್ಮದ ಬುದ್ಧಿಯಿಂದ ಒಪ್ಪಿಸಿಬಿಟ್ಟು, ಸನ್ಯಸ್ಯ ಅಂದರೆ ಬಿಟ್ಟು ಅಲ್ಲ, ಒಪ್ಪಿಸಿಬಿಟ್ಟು, ನಿರಾಸೀಹಿ ನಿರ್ಮಮಃ, ನಿರಾಸೀಹಿ ಪ್ರತಿಫಲವನ್ನು ಅಪೇಕ್ಷೆ ಮಾಡದೇನೆ, ನಿರ್ಮಮಃ ಅಹಂಕಾರ ಮಮಕಾರ ಇಟ್ಕೊಳ್ಳೋದೇನೆ ಇದ್ದರೆ ಏನಾಗುತ್ತೆ, ಅವರು ಒಪ್ಪಿಸಿಬಿಟ್ರೆ ಏನಾಗ್ತಾನೆ, ಪರಂ ಯಾತಿ ಅಂದರೆ ವೈಕುಂಠಕ್ಕೆ ಹೋಗ್ತಾನೆ. 2 ಭಾಗ ಇದೆ. ಎಲ್ಲ ಕರ್ಮ ಸಮರ್ಪಣೆ ಮಾಡೋದೊಂದು, ಯಾರೇ ಸಮರ್ಪಣೆ ಮಾಡೋದು ಒಂದು. ಎಲ್ಲ ಕರ್ಮ ಮಾಡ್ದ, ರಾಂಗ್ ಸಬ್ಮಿಟ್ ಮಾಡಿಬಿಟ್ಟ ಎಲ್ಲೋ ಒಂದು ಕಡೆ, ಏನಾಯ್ತು ಅಲ್ಲಿಗೆ ಎಲ್ಲ ವೇಸ್ಟ್ ಆಗಬೇಕು. ಇನ್ನು ಸಬ್ಮಿಟ್ ಮಾಡ್ದವನು ಸಬ್ಮಿಟ್ ಮಾಡಬಾರ್ದವನಿಗೆ ಸಬ್ಮಿಟ್ ಮಾಡ್ದ, ಒಯ್ದುಬಿಟ್ಟು ವ್ರತವ್ರಿಗೆ ಅನವೃತ್ತರಿಗೆ ಮಾಡಿದಾಗ ಆಯ್ತು. ಏನಾಯ್ತು ಅಲ್ಲಿಗೆ, ಅವನು ಸುಮ್ಮನೆ ಬೈದು ಬೇರೆ ಬೈತಾರೆ. ಬೈ ಬಂದಾಗ ಅವ್ನು ತೊಗೊಳ್ಳೋದು ಊಟ ಮಾಡೋದಿಲ್ಲ ಅಲ್ಲ,
ಊಟ ಮಾಡಿದ್ರೆ ಮಾಡಿಬಿಟ್ಟಲ್ಲ ಅವ್ನು ಮತ್ತೆ ಮತ್ತೆ ಆಪೋಸಿಟ್ ಬೇರೆ ತೊಗೊಂಡ್ಬಿಟ್ಟಿರ್ತಾನೆ, ಏನು ಮಾಡೋಂಗಿಲ್ಲ. ಊಟ ಕೆಲಸ ಸಿಟ್ಟು ಬಂದು ಶಾಪ ಕೊಟ್ಬಿಡ್ತಾರೆ, ಆ ಥರ ಆಗುತ್ತೆ. ಅದಕ್ಕೆ ಯಾರಿಗೆ ಅರ್ಪಿಸಿದರೆ ಎಲ್ಲ ಕರ್ಮಗಳು ಕೂಡ ಸಾರ್ಥಕವಾಗಿ ನಮಗೆ ಮೋಕ್ಷ ಸಿಗುತ್ತೋ ಅಂಥ ಅಚ್ಯುತ ಸರ್ವೋತ್ತಮನಾಗಿದ್ದಾನೆ. ಇದರಿಂದ ಎಲ್ಲ ಕರ್ಮಗಳನ್ನು ಮಾಡದೇ ಇರೋದು ತಪ್ಪು, ಒಪ್ಪಿಸದೇ ಇರೋದು ತಪ್ಪು, ಯಾರಿಗೆ ಒಪ್ಪಿಸೋದು ತಪ್ಪು, ಯಾವುದೋ ಕರ್ಮ ಮಾಡೋದು ತಪ್ಪು. ಇಷ್ಟು 4 ವಿಷಯ ಅಲ್ಲಿ ಬಂದಿದೆ. ಮತ್ತು ಫಲ ಕೇಳೋದಿದೆಯಲ್ಲ, ಅದು ಭಾರಿ ಡೇಂಜರ್. ನಿರಾಸೀಹಿ ಫಲ ಕೇಳಿದ ಮೇಲೆ ಇನ್ನು ವಿಶ್ವಾಸ ಪ್ರಶ್ನೆ ಕ್ಯಾನ್ಸಲ್ಲು. ಜಗಳಾಡಿ ತೊಗೋತಾನೆ ದುಡ್ಡನ್ನ, 10 ರೂಪಾಯಿ ಆಗಿರುತ್ತೆ, 100 ರೂಪಾಯಿ ತೊಗೋತಾನೆ ಗಲಾಟೆ ಮಾಡಿ. ಕೊನೆಗೆ ಹೋಗ್ಬೇಕಾದ್ರೆ ವಿಶ್ವಾಸ ಇರಲಿ ಸಾರ್ ಅಂತಾನೆ. ಏನಂತಾನೆ ಅದಕ್ಕೆ ವಿಶ್ವಾಸ ಬೇರೆ ಕೇಳೋದು. ಇಲ್ಲಿ ಸಂಪತ್ತಿಗೆ ಜನ್ಮದಲ್ಲಿ ನೋಡೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ವಿಶ್ವಾಸ ಫಲ ಕೇಳಿ ಏನು ವಿಶ್ವಾಸ ಕೊಡೋಲ್ಲ. ಬೆಲ್ಲ ರಾಯರಾಗಲಿ ದೇವರಾಗಲಿ ಹುಚ್ಚಾಬಟ್ಟಿ ಫಲ ಕೇಳಿಬಿಟ್ಟು ವಿಶ್ವಾಸ ಇರಲಿಲ್ಲ, ಅರ್ಥ ಇಲ್ಲ ಅದ್ರಾಗ. ಯಾವಾಗ ವಿಶ್ವಾಸ ಇರ್ತದೆ? ಫಲ ಕೇಳೇ ಇಲ್ಲ, ವಿಶ್ವಾಸ ಇದ್ದೇ ಇರ್ತದೆ, ಬೇಡ ಅಂದರೆ ಇರ್ತದೆ ಅಂತ ಹೇಳ್ತಾನೆ. ಯಾತಕ್ಕೆ? ಅವ್ನು ಫಲ ಕೇಳಿಲ್ಲ, ಅಥವಾ ಕಡಿಮೆ ಫಲ ಕೇಳಿದ್ದಾರೆ. 100 ರೂಪಾಯಿ ಇಸ್ಕೊಳ್ಳಿ, 10 ರೂಪಾಯಿ ಇಸ್ಕೊಂಡು ಅವಾಗೇನಾಯ್ತು ಅಲ್ಲಿಗೆ? ಗ್ರೇಟ್. ಅದು ಪೂರ್ತಿ ಬಿಟ್ಟ ಭಾರಿ ದೊಡ್ಡದು. ದಕ್ಷಿಣೆ ಬೇರೆ ಕೊಟ್ಟ, ಇನ್ನೂ ದೊಡ್ಡದಾಗೋಯ್ತು. ಕರ್ಕೊಂಡು ಫ್ರೀ ಕೊಟ್ಟಿದ್ದಲ್ದೆ ದಕ್ಷಿಣೆ ಬೇರೆ ಕೊಟ್ಬಿಟ್ಟು, ಅವಾಗ ವಿಶ್ವಾಸ ಭಾರಿ ಇರುತ್ತೆ ಅಂತ ಹೇಳಿ. ಅದಕ್ಕೆ ಯಾವಾಗಲೂ ಕೂಡ ದೇವರಿಗೆ ನಾವು ಸೇವೆ ಅಂತ ಅನಿಸೋದು ಫಲ ಕೇಳಿದಾಗಲ್ಲ. ಅದು ಫಲ ಕೇಳಿದಾಗ ಅದು ವ್ಯಾಪಾರ ಆಗ್ತಾ ಇರೋದು, ಸೇವೆ ಆಗೋದಿಲ್ಲ. ಸೇವೆ ಆಗೋದು ಯಾವಾಗ? ಫಲಕ್ಕೆ. ಸರ್ವಿಸ್ ಮೇಡಿಯೇಟ್ ಆಗ್ಬೋದು, ಕಮರ್ಷಿಯಲ್ ಆಗೋದು. ಸೇವೆ ಹೇಗಾಗತ್ತದು? ಸರ್ವಿಸ್ ಅನ್ನೋದಕ್ಕೆ ಅರ್ಥನೇ ಅದು. ಅದಕ್ಕಾಗಿ ನಿರಾಸೀಹಿ ನಿರ್ಮಮಃ. ಅಲ್ಲಿ ಆಸೆ ಬಿಟ್ಟ, ನಾನು ಆಸೆ ಬಿಟ್ಟೆ, ನನಗೆ ತೊಗೋಬೇಕಾದ್ರೆ ತೊಗೊಳ್ಳಿಲ್ಲ ಅಂದರೆ ತಪ್ಪಾಯ್ತು. ಮತ್ತೆ ನಂದು ಅಲ್ಲೇ ಅಲ್ಲ ತೊಗೊಳ್ಳದೇ ಇರೋದಕ್ಕೆ. ಕೆರೆಯ ನೀರನ್ನು ನನ್ನ ನೀರು ಕೊಟ್ಟೆ ಅಂತ ಹೇಗೆ ಹೇಳೋದಿಲ್ವಲ್ಲ, ನನ್ನ ವಸ್ತು ಕೊಟ್ಟೆ ಅಂತ ಭಾವನೆ ಕೂಡ ಇರಬಾರ್ದು. ನನ್ನ ಕರ್ಮ ಅಲ್ಲ, ದೇವರು ಮಾಡಿಸಿದ ಕರ್ಮ. ಆದ್ದರಿಂದ ಅಲ್ಲಿ ಮಮಕಾರ ಇರಬಾರ್ದು. ನಿರಾಸೀಹಿ ನಿರ್ಮಮಃ. ಇಷ್ಟೆಲ್ಲ ಏನು ಉಪಯೋಗ ಅಂದರೆ ಪರಂ ಯಾತಿ. ಎಲ್ಲಿಗೆ ಹೋಗ್ತಾನಾಗ? ಪರಂ. ಹರಿರೇವ ಪರಹ ಹರಿರೇವ ಗುರುಹು. ದೇವರ ಹತ್ರ ಹೋಗ್ತಾನೆ, ವೈಕುಂಠಕ್ಕೆ ಹೋಗ್ತಾನೆ, ಮುಕ್ತನಾಗ್ತಾನೆ ಅಂತ ಅರ್ಥ. ಅಂಥ ಶಕ್ತಿ ಇರೋದು ಯಾರಿಗೆ? ಅಚ್ಯುತ ಒಬ್ಬನಿಗೇನೆ. ಸೋ ಅಚ್ಯುತಃ, ಅವನು ಅಚ್ಯುತ. ಅವಾಗ ಪ್ರಶ್ನೆ ಬಂತು, ಎಷ್ಟೋ ಜನ ಪರಲೋಕ ಕೊಟ್ಟು ಅವ್ರು ಖಾಲಿಯಾಗಿಬಿಟ್ಟಿದ್ದಾನೆ ಅಂದರೆ ಅಚ್ಯುತಃ, ಅವನಿಗೇನಿಲ್ಲ, ಚ್ಯುತಿ ಇಲ್ಲೇ ಇಲ್ಲ. ಯಾಕೆ? ಪೂರ್ಣ. ಅದಕ್ಕಾಗಿ ಅಚ್ಯುತಃ. ದೇಶತಃ ಅಚ್ಯುತ, ಕಾಲತಃ ಅಚ್ಯುತ, ಗುಣತಃ ಅಚ್ಯುತ ಅಂದರೆ ಅನಂತ ಪೂರ್ಣನಾದ್ದರಿಂದ ಅವನೆಂದೂ ಕೂಡ ಅನುಗ್ರಹ ಮಾಡೋದಕ್ಕೆ ಮಿತಿಗಳೇ ಇಲ್ಲ. ಅದು ಅರ್ಥ. ಅದು ಆಚಾರ್ಯ ಶ್ಲೋಕ ಬರೀಬೇಕಾದ್ರೂ ಕೂಡ ತಮ್ಮ ಶ್ಲೋಕ ಉಪಯೋಗಿಸಲಿಲ್ಲ. ಎಲ್ಲಿ ಶ್ಲೋಕ ಅದು? ಗೀತಾ ಶ್ಲೋಕ ಚೇಂಜ್ ಮಾಡಿಟ್ಟಿದ್ದಾರೆ ಅಷ್ಟೇ. ಏನಿದೆ ಅಲ್ಲಿ? ಕೃಷ್ಣ ಹೇಳ್ತಾರೆ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಸಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. ಅಲ್ಲಿ 2 ಬದಲಾಯಿಸ್ಬಿಟ್ಟಿದ್ದಾರೆ. ಮಯಿ ಅಂತ ಅಲ್ಲಿ ಹೇಳಿದರೆ ಯಸ್ಮಿನ್ ಅಂತ ಹೇಳಿದರು. ನನಗೆ ಅರ್ಪಣೆ ಮಾಡಿ ಡೈರೆಕ್ಟಾಗಿ ಕೃಷ್ಣ ಹೇಳಿದ. ಇಂಡೈರೆಕ್ಟ್ ಮಾಡಿದರು, ಅವನಿಗೆ ಅಂತ ಹೇಳಿದರು. ಮಯಿ ಹೋಗಿ ಯಸ್ಮಿನ್ ಮಾಡಿಬಿಟ್ರು. ಆಮೇಲೆ ಏನು ಮಾಡಿದರು? ಮುಂದೆ ನಿರಾಸಿ ನಿರ್ಮಮಃ ಭೂತ್ವ ಹಾಗೆ ಇಟ್ಟರು ಅದನ್ನು. ಪರಮ್ಯಾತಿ ಪುತ್ತೆ ಪರಮ್ಯಾತಿ, ಪ್ರಯೋಜನ ಪರಲೋಕಕ್ಕೆ ಹೋಗ್ತಾನೆ, ವಿಷ್ಣುನ ಸೇರ್ತಾನೆ. ಅವರು ಯಾರು ಅಂದರೆ ಅಚ್ಯುತಃ. ಅಷ್ಟು ಬದಲಾಯಿಸಿ ಉಳಿಸ್ಲೋಕ ಹಾಗೆ ಇಡ್ತಾರೆ. ಅಂದರೆ ಆದಷ್ಟು ಮೂಲಕ್ಕೆ ಏನಾಗಿರಬೇಕು? ಹತ್ತಿರ. ನಮ್ಮಲ್ಲಿಯೂ ಹಾಗೆ ಪದ್ಧತಿ ಬಂದಿರೋದು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಭಾಗವತದ ಶ್ಲೋಕ ಅದು. ನಾವೇನು ಮಾಡ್ತೇವೆ? ಕರೋತಿ ಹೋಗಿ ಕರೋಮಿ, ಗೊತ್ತಾಯ್ತಾ? ಸಮರ್ಪಯೇತ್ ಸಮರ್ಪಯಾಮಿ ಅಂತ ಮಾಡ್ತೇವೆ. ಅದು ಸರಿ, ಅದೇ ಪದದಲ್ಲಿ ಅದೇ ಮಾತಲ್ಲೇ ಬರ್ಸೋದು. ಅಪ್ಲಿಕೇಶನ್ ಫಾರ್ಮಲ್ಲೇ ಸ್ಟ್ರೈಕ್ ಆಫ್ ವಿಚ್ ಅವರ್ ನಾಟ್ ಅಪ್ಲಿಕಬಲ್ ಇದ್ದ ಹಾಗೆ ಐ ವಿ ಇತ್ಯಾದಿ ಇರುತ್ತಲ್ಲ. ಹಾಗೆ ಯಾವ್ದು ಇಟ್ಕೋಬೇಕು ನಾವೀಗ? ನಾವು ಅರ್ಪಣೆ ಮಾಡೋದು, ನಾವು ಅರ್ಪಣೆ ಮಾಡಬೇಕು, ಅಲ್ಲಿ ಅರ್ಪಣೆ ಮಾಡ್ತೇನೆ ನಾವು ಹೇಳಬೇಕು. ಸರಿ, ಹೇಗೆ ಅದನ್ನು ಚೇಂಜ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಅದೇ ಪದ ಇಟ್ಟು. ಇದು ಕಾಪಿ ಅಲ್ಲ. ಏನದು? ಪ್ರಾಮಾಣಿಕತೆ. ಅದು ಕಾಪಿ ಅಂದರೆ ಮೋಸ. ಅದು ಇದು ಪ್ರಾಮಾಣಿಕ. ದೇವರು ಹೇಳಿದ್ದನ್ನೇ ಮಾತೇನಲ್ಲೇ ದೇವ್ರಿಗೆ ಒಪ್ಪಿಸೋದು. ಅದು ನಿಜವಾದ ಸದಾಚಾರ ಅಂತ ಹೇಳ್ತಾ ಇಂಡೈರೆಕ್ಟ್ಲಿ ಭಗವದ್ಗೀತೆಯಲ್ಲಿ ಸದಾಚಾರದ ವಿಷಯ ಬಂದಿದೆ ಅಂತ ರೆಫರ್ ಮಾಡಿ ಸದಾಚಾರದ ಒಟ್ಟು ಸ್ವರೂಪ ಇದು ಅಂತ ತಿಳಿಸಿ ಮುಂದೆ ಶುರು ಮಾಡ್ತಾರೆ. ಅದು ನಾಳೆ ದಿವಸ ಕಂಟಿನ್ಯೂ ಮಾಡೋಣ. ನಾಳೆ ಪುಸ್ತಕ ಸಿಕ್ಕರೆ ಸರಿ, ನಾಡಿಗಂತೂ ಸಿಗುತ್ತೆ. ನಾಳೆ ಒಂದು ಪುಸ್ತಕ ನಮ್ಮ ಮನೇಲಿದೆ, ತೆಗೆದು ಜಿರಾಕ್ಸ್ ಮಾಡಿಸಿದ್ರೆ ಆಯ್ತು ಅಷ್ಟೇ. ಹುಡುಕ್ತೇನೆ, ಸಿಕ್ಬಿಟ್ರೆ ಮಾಡಿದರೆ ಆಯ್ತು. ಹೊರಗಡೆ ಸಿಕ್ಕಲಾಗಲ್ಲ. ನ್ಯಾಯವಿವರಣ ಬೈದ